ಅಮ್ಮ ಶುರು ಮಾಡೋಣವಾ? ಹಾ, ಅನುಪಮ ಎಲ್ಲಿ? ಅಲ್ಲೋಡಿ ಬಂದ್ರು ಅತ್ತೆ. ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ. ದಮಯಂತಿ, ಪಲ್ಲವಿ ಬಾಮ್ಮ. ಅಮ್ಮ, ಏನಪ್ಪ? ನೀವು ಕೂಡ ಸಂಪದಾಗ ಅಕ್ಷತೆ ಹಾಕಿಮ್ಮ. ಯಾರು? ಅನುಪಮನಾ? ಹೌದಮ್ಮ. ಏಯ್, ನಿನ್ನ ವಾರಸ್ತಾರ ಚೆನ್ನಾಗಿರ್ಬೇಕು ಅಂದ್ರೆ ಅಂಥವ್ರಿಂದ ಅಕ್ಷತೆನ ಹಾಕಿಸ್ಕೋಬಾರ್ದು ಕಣೋ. ದಮಯಂತಿ, ಏನ್ ಮಾತಾಡ್ತಿದ್ಯಾ ನೀನು? ಇವಳ ಜೀವನ ಹೇಗಾಯ್ತು ಅನ್ನೋದು ಎಲ್ರಿಗೂ ಗೊತ್ತಲ್ವಮ್ಮ. ಅಂಥದ್ರಲ್ಲಿ ನನ್ ಸೊಸೆಗೆ ಅಕ್ಷತೆನ ಹೇಗ್ ಹಾಕ್ತಾಳೆ? ಒಳ್ಳೆ ಮನ್ಸಿರೋ ಅನುಪಮ ಹತ್ರ ಅಕ್ಷತೆ ಹಾಕ್ಸಿದ್ರೆ ಹುಟ್ಟೋ ಮಗುಗೆ ಒಳ್ಳೇದೇ ಆಗುತ್ತೆ. ನನಗಿಷ್ಟ ಇಲ್ಲಮ್ಮ. ಮೂರ್ಖಳ ಹಾಗೆ ಯೋಚನೆ ಮಾಡ್ಬೇಡ. ಕೋಪದಿಂದ ಅಡ್ಡ ಬಂದ್ರೆ ಶುಭ ಕಾರ್ಯಕ್ಕೆ ಶುಭ ಆಗಲ್ಲ. ಅನುಪಮ, ನೀನ್ ಬಾರಮ್ಮ, ಅಕ್ಷತೆ ಹಾಕು. ಬೇಡ ಬಿಡಿಮ್ಮ. ಅನುಪಮ, ನಾನ್ ಹೇಳ್ತಾ ಇದ್ದೀನಿ, ಹೇಳ್ದಾಗ ಮಾಡು.
ಕೊಡಮ್ಮ. ಸೀಮಂತಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಸಂಕ್ರಾಂತಿ ದಿನ ಕೂಡ ಬನ್ನಿ, ಮನೇಲಿ ಪೂಜೆ ಇರುತ್ತೆ. ಹೋಗ್ ಬರ್ತೀವಮ್ಮ. ಸರಿ, ಒಳ್ಳೇದು. ಕಲ್ಯಾಣಿ, ಎಲ್ಲಿ ಹೋಗ್ತಾ ಇದೀಯಾ? ಒಳಗಡೆ. ನೀನ್ ಒಳಗಡೆ ಬರೋದಕ್ಕೆ ಅವ್ರು ಬಿಡಲ್ಲ. ಯಾಕೆ ಬರ್ತೀಯಾ? ನಾನೇನೋ ತಿನ್ನೋದಕ್ಕೋ ಗಲಾಟೆ ಮಾಡೋದಕ್ಕೋ ಬರ್ತಿಲ್ಲ. ಕೆಲ್ಸ ಇದೆ, ಜಾಗ ಬಿಡು. ಬೇಡ, ನೀನ್ ನನ್ನ ಮುಂದೆ ಒಂದು ಮಾತು ಹೇಳ್ತೀಯಾ, ಎಲ್ರ ಮುಂದೆ ಇನ್ನೊಂದು ಮಾತು ಹೇಳ್ತೀಯಾ? ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ನಿಂತ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾಳೆ ಪೂಜೆಗೆ ಬರ್ತಿದ್ದೀರಾ? ಬರ್ತಿದೀವಿ. ಅಮ್ಮವ್ರು ಬರೋದಕ್ಕೆ ಹೇಳಿದಾರಲ್ವಾ? ಪೂಜೆಗೆ ಬನ್ನಿ, ಆದ್ರೆ ಊಟ ಮಾತ್ರ ನಾನೇ ಹಾಕಿಸ್ತೀನಿ. ಅಷ್ಟಕ್ಕೂ ನೀನ್ ಯಾಕೆ ಹಾಕ್ತೀಯ ಊಟನ? ನೀನೇನ್ ಪೂಜೆ ಮಾಡ್ತಾ ಇದ್ಯಾ? ನಮ್ಮಮ್ಮಂಗೆ ತಿಥಿ ಕಾರ್ಯ ಮಾಡಿಸ್ತಾ ಇದೀನಿ. ಐದು ಜನಕ್ಕಾದ್ರೂ ಊಟ ಹಾಕ್ಸೋಣ ಅಂತ ಅನ್ಕೋತಾ ಇದೀನಿ. ಈ ಮನೇಲಿ ಪೂಜೆ ನಡೀತಿದ್ರೆ ನೀನು ನಿಮ್ ತಾಯಿ ತಿಥಿ ಕಾರ್ಯ ಮಾಡೋದಾ? ಅಷ್ಟಕ್ಕೂ ನಿಮ್ಮಮ್ಮ ಯಾರು? ಯಾವಾಗ ತೀರ್ಕೊಂಡ್ರು? ನಮ್ಮಮ್ಮ ಅಮ್ಮ ಮಧುರೆ ಮೀನಾಕ್ಷಿ ನನ್ ಫ್ರೆಂಡು. ದುರಾದೃಷ್ಟವಶಾತ್ ಅವ್ರು ಸತ್ತೋದ್ರು. ಹೋದೋರ ಆತ್ಮಶಾಂತಿಗೋಸ್ಕರ ತಿಥಿ ಕಾರ್ಯ ಮಾಡ್ಬೋದು, ಆದ್ರೆ ಈ ಮನೇಲಲ್ಲ. ಯಾಕೆ ಬೇಡ ಅಂತಿದ್ದೀರಾ? ನಮ್ ಸಂಪದ ಗರ್ಭಿಣಿಯಾಗಿದ್ದಾಳೆ. ವಾರಸ್ದಾರಳೋ ನಮ್ಮನೆ ಕಾಲಿಡ್ತಿದ್ದಾರೆ. ಅಂತ ಸಮಯದಲ್ಲಿ ಪೂಜೆ ಮಾಡ್ಬೇಕೆ ಹೊರತು ಹೀಗೆ ತಿಥಿ ಕಾರ್ಯ, ಸತ್ತೋರ್ ಕಾರ್ಯ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಮ್ಮಮ್ಮ ತುಂಬಾ ಒಳ್ಳೆಯವರು ಅಜ್ಜಿ, ಒಳ್ಳೆ ಮನ್ಸಿರೋರು. ದೇವರ ಹತ್ರ ಹೋಗ್ತಾರೆ ಅಂತ ಹೇಳ್ತಾರೆ. ಅಂತವ್ರ ಆತ್ಮಶಾಂತಿಗೋಸ್ಕರ ಮಾಡೋ ತಿಥಿ ಕಾರ್ಯನೂ ಪೂಜೆನೇ ಅಲ್ವಾ? ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಸೊಸೆ ಗರ್ಭಿಣಿ ಆಗಿದ್ದಾಗ ಅಂತದ್ ಮಾಡಬಾರ್ದು ಅಂತಿದ್ದಾರೆ ಅಲ್ವಾ? ಒಂದು ಹೋಗಿ ಇನ್ನೊಂದೇನಾದ್ರೂ ಆದ್ರೆ ಕೊನೆಗೆ ಅನುಪಮ ತಲೆಗೆ ಬರುತ್ತೆ ಅಂತ ಇವಾಗ್ಲೇ ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾರೋ ಏನೋ ಅಂತಾರೆ ಅಂತ ಇನ್ಯಾರೋ ಬೇಜಾರ್ ಮಾಡ್ಕೋತಾರೆ ಅಂತ ನಾನು ನಮ್ಮ ಅಮ್ಮನ್ಗೋಸ್ಕರ ಮಾಡ್ಬೇಕು ಅನ್ಕೊಂಡಿರೋ ತಿಥಿ ಕಾರ್ಯ ಯಾಕೆ ಮಾಡ್ಬಾರ್ದು? ಅನುಪಮ, ಅವಳಿಗೆ ಅರ್ಥ ಆಗೋ ಹಾಗೆ ಹೇಳು. ಕಲ್ಯಾಣಿ, ಇಲ್ಲಿ ಪೂಜೆ ಇಟ್ಕೊಳ್ತಿದ್ದಾರೆ. ಇಂಥ ಸಮಯದಲ್ಲಿ ಹೀಗೆಲ್ಲ ನಡ್ಕೋಬಾರ್ದಮ್ಮ. ನಾನ್ ಯಾಕೆ ಹೀಗ್ ನಡ್ಕೋಬಾರ್ದು? ನಾನೇನ್ ಕ್ಷುದ್ರ ಪೂಜೆ ಮಾಡ್ತಾ ಇಲ್ಲ. ನಮ್ಮಮ್ಮನ ಆತ್ಮಶಾಂತಿಗೋಸ್ಕರ ಮಾಡ್ಬೇಕು ಅನ್ಕೋತಾ ಇದೀನಿ. ಯಾರಮ್ಮ ಈ ಹುಡುಗಿ? ಏನೇನೋ ಮಾತಾಡ್ತಿದ್ದಾಳೆ. ನೀವೆಲ್ಲ ತಿಥಿ ಕಾರ್ಯಕ್ ಬನ್ನಿ, ನಿಮ್ಗೆಲ್ಲ ಗೊತ್ತಾಗತ್ತೆ. ಏ ಹುಡುಗಿ, ಗೊತ್ತಿದ್ದು ಗೊತ್ತಿಲ್ದಿರೋ ಹಾಗೆ ಮಾತಾಡ್ತಿದ್ಯಾ? ತಿಥಿ ಕಾರ್ಯನ ನೀನ್ ಎಲ್ಲಾದ್ರೂ ಮಾಡ್ಕೋ, ಈ ಮನೇಲಿ ಮಾತ್ರ ಮಾಡೋದಕ್ಕೆ ಅವಕಾಶ ಇಲ್ಲ ಅಷ್ಟೇ. 5 ಜನ ಮುತ್ತೈದೇರು ಇಲ್ಲೇ ಇದ್ದಾರೆ. ತಿಥಿ ಕಾರ್ಯಕ್ಕೆ ಬನ್ನಿ ಅಂದೆ. ಬೇರೆ ಎಲ್ಲಾದ್ರೂ ಮಾಡಿದ್ರೆ ಅಲ್ಲಿ ಯಾರು ಬರ್ತಾರೋ ಏನೋ. ಅಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ ಪೂಜೆನ ನೀವ್ ಮಾಡ್ಕೊಳ್ಳಿ, ನನಗೆ ತಿಥಿ ಕಾರ್ಯನ ಮಾಡಕ್ ಬಿಡಿ. ಇಲ್ಲಿ ಮಾಡಬಾರ್ದು ಅಂತಿದ್ರೆ ನಿನ್ಗೆ ಅರ್ಥ ಆಗ್ತಿಲ್ವಾ? ನಿನಗಿಲ್ಲಿ ಪೂಜೆ ಪುನಸ್ಕಾರ ಮಾಡೋ ಅರ್ಹತೆ, ಹಕ್ಕು ಇಲ್ಲ. ಯಾಕಿಲ್ಲ ಅಂತೀರಾ? ಈ ಅನುಪಮ ಅವರು ನಿಮ್ಮನೆಯವರೇ ಅಲ್ವಾ? ಆದ್ರೆ ಅವರು ನನ್ನ ದತ್ತು ತಗೊಂಡಿದಾರಲ್ಲ. 6 ತಿಂಗಳವರೆಗೂ ನನಗೂ ಇವ್ರಿಗೂ ಸಂಬಂಧ ಇದ್ದೇ ಇರತ್ತೆ. ಅದಕ್ಕೆ ನಾನ್ ಈ ಮನೇಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಾನು ಒಪ್ಕೊಳ್ಳಲ್ಲ. ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ಯಾರು ಒಪ್ಕೊಳ್ದೇ ಇರ್ಲಿ, ನಾನ್ ತಿಥಿ ಕಾರ್ಯನ ಮಾಡೇ ಮಾಡ್ತೀನಿ.
ಜನ ಮುತ್ತೈದರಿದ್ರಲ್ಲಿ. ಅಲ್ಲ, ಅವಳು ಬಂದು ನಿಂಗೆ ಅಕ್ಷತೆನ ಹಾಕ್ಲಿಲ್ಲ ಅಂದ್ರೆ ನಿನ್ಗೇನಾದ್ರೂ ಆಗ್ಬಿಡ್ತಾ ಇತ್ತಾ? ನೀನು ಬೇಡ ಅಂತ ಹೇಳೋದಕ್ಕೆ ನಿನಗ್ ಬಾಯ್ ಬರ್ಲಿಲ್ವಾ? ಎಲ್ಲಾರ ಮುಂದೆ ಹಾಗೆ ಹೇಳೋದಕ್ಕೆ ಹೇಗಾಗತ್ತ? ಹೇಳ್ಬೇಕು. ಅಂಥವ್ರಿಗೆ ಮುಖದ ಮೇಲೆ ಹೊಡೆದಂಗ್ ಹೇಳಿದ್ರೇನೆ ತಲೆಗೆ ಹೋಗೋದು. ಅವಳ ಜೊತೆಗ್ ಬಂದಿರೋ ಕಲ್ಯಾಣಿ ಹೇಗ್ ಮಾತಾಡಿದ್ಲು ಅಂತ ನೀನ್ ಕೇಳಿಸ್ಕೊಂಡೆ ಅಲ್ವಾ? ಸಂಪ್ರದಾಯವಾಗಿ ಪದ್ಧತಿಯಿಂದ ಪೂಜೆ ಮಾಡೋ ನಮ್ಮನೇಲಿ ಅದು ಯಾರೋ ಬಂದು ನಮ್ಮಮ್ಮ ಸತ್ತು 12ನೇ ದಿನ ಆಗ್ತದೆ, ತಿಥಿ ಕಾರ್ಯ ಮಾಡ್ತೀನಿ ಅಂತಿದ್ದಾಳಲ್ಲ. ನೋಡಮ್ಮ, ನೀನ್ ಅಪ್ಪಿ ತಪ್ಪಿನೂ ಅಲ್ಲಿಗೆ ಹೋಗ್ಬೇಡ. ಹೋಗಲ್ಲ ಬಿಡಿಯತ್ತೆ. ಹಾ, ಎಲ್ಲ ಅನುಪಮ ಮಾಡಿರೋ ಕೆಲ್ಸನೇ ಇದು. ಅಮ್ಮ, ಯಾಕೆ ಅನುಪಮ್ಮ ಅಮ್ಮನ್ ಏನೋ ಒಂದ್ ಅಂತ ಅರ್ಥ? ಅವಳು ಸರಿಯಾಗಿದ್ದಿದ್ರೆ ಆ ಕಲ್ಯಾಣಿ ಬರ್ತಾನೆ ಇರ್ಲಿಲ್ಲ ಕಣೋ. ಅಷ್ಟೊಂದ್ ಕೊಬ್ಬಲ್ ಮಾತಾಡ್ತಾನೂ ಇರ್ಲಿಲ್ಲ. ಅಮ್ಮ ಪಾಪ, ಆ ಹುಡುಗಿ ಅವಳ ಅಮ್ಮ ಹೋಗಿರೋ ನೋವಲ್ಲಿದ್ದಾಳೆ. ಇಂಥ ಟೈಮಲ್ಲಿ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ಏನ್ ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಹಾಗನ್ಕೊಂಡ್ರಿ ಸಿದ್ದುನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ನೋವು ನನ್ನನ್ನ ಎಷ್ಟು ಡಿಸ್ಟರ್ಬ್ ಮಾಡ್ತಿರ್ಬೇಕು. ನೀನು ಅಷ್ಟೇ ಕಣೋ, ಆ ಅನುಪಮ ಪರ ವಹಿಸ್ಕೊಂಡ್ ಬರ್ತಾ ಇದ್ಯಾ. ಆ ದಿಕ್ಕು ದಿಸೆ ಇಲ್ದಿರೋ ಹುಡುಗಿನ ಯಾವ ಟೈಮಲ್ಲಿ ಈ ಮನೆ ಕರ್ಕೊಂಡ್ ಬಂದ್ಲೋ ಆವಾಗ್ಲಿಂದ ಈ ಮನೇಲಿ ಯಾರಿಗೂ ಮನಃಶಾಂತಿನೇ ಇಲ್ದಿರೋ ಹಾಗಾಗಿದೆ. ದಾರಿಯಲ್ಲಿ ಹೋಗ್ತಿರೋ ದರಿದ್ರನ್ ಕರ್ಕೊಂಡ್ ಬಂದು ಔಟ್ ಹೌಸ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸಾಕ್ ನಿಲ್ಸಮ್ಮ, ಅನುಪಮಮ್ಮ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾರೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳೋ, ಇನ್ನೊಂದ್ಸರಿ ಯಾವ ಹುಚ್ಚ ಕೆಲ್ಸನೂ ಮಾಡದೇ ಇದ್ರೆ ಸಾಕು. ಏನು ಪೋಸ್ ಕೊಡ್ತಿದ್ಯಾ? ನೀನ್ ಜಾಸ್ತಿ ಬಿಲ್ಡಪ್ ಕೊಡ್ತಾ ಇದೀಯಾ. ನಿನಗೆ ಔಟ್ ಹೌಸ್ ಎಲ್ಲ ಇರು ಅಂದ್ರೆ ಅನುಪಮ ಅಮ್ಮನ ಅಳಿಸೋದಕ್ಕೆ ಮನೆ ಒಳಗ್ ಬರ್ತೀಯಾ? ಅನುಪಮ ಅವರು ಅತ್ರ ಏನು, ಅಳ್ಳಿಲ್ಲ ಅಂದ್ರೆ ಏನು? ಮತ್ ಯಾಕೆ ಅನುಪಮ ಅಮ್ಮ ಬೇಡ ಅಂದ್ರು ಮನೆ ಹತ್ರ ಬಂದು ತಿಥಿ ಕಾರ್ಯ ಮಾಡ್ತೀನಿ ಅಂತ ಶಪಥ ಮಾಡ್ದೆ. ಅಯ್ಯೋ, ನಮ್ಮ ಮನಾತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಚಾಲೆಂಜ್ ಮಾಡಿದೀನಿ ಅಂತ ಹೇಳ್ತಿದ್ಯಲ್ಲ. ನೀನು ಅಲ್ಲೇ ಇದ್ದೆ, ನೋಡಿದ್ಯಾ, ಕೇಳಿಸ್ಕೊಂಡಿದ್ಯಾ? ಕಿವುಡ ಕೇಳ್ಸಲ್ವಾ? ಏಯ್, ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಮೇಲೆ ಸೂಜಿ ಚುಚ್ಬಿಡ್ತೀನಿ. ಅಲ್ಲ, ಏನ್ ನೋಡ್ಕೊಂಡು ನೀನ್ ಅಷ್ಟೊಂದು ಎಗರಾಡ್ತಾ ಇದೀಯಾ? ನನ್ನ ನೋಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ಅಂತ ಯಾರು ಇಲ್ಲ. ನಾನ್ ಏನ್ ಅನ್ಕೊಂಡಿದ್ದೀನೋ ಅದನ್ನೇ ಮಾಡ್ತೀನಿ. ನಿನ್ ಹಾಗೆ ಕದ್ದು ಮುಚ್ಚಿ ಕಳ್ಳ ವ್ಯವಹಾರನ ಮಾಡಲ್ಲ. ಅರ್ಥ ಆಯ್ತಾ? ನಾನ್ ಏನ್ ಮಾಡಿದೀನಿ ಅಂತ ಹಾಗಂತಿದ್ಯಾ? ನೀನ್ ನೋಡ್ದ್ಯಾ? ನೋಡೋದೇನು, ನಾನೇ ಅಲ್ವಾ ನಿನ್ನ ಹಿಡ್ಕೊಟ್ಟಿದ್ದು. ಒಡವೆ ಕದ್ದು ಗರ್ಲ್ ಫ್ರೆಂಡ್ ಜೊತೆ ಓಡ್ ಹೋಗ್ಬೇಕಾದ್ರೆ ನನ್ ಕೈಲೇ ಸಿಕ್ಕಾಕೊಂಡಲ್ಲ. ನೀನು ನನಗ್ ಸಲಹೆ ಕೊಡ್ತಿದ್ಯಾ? ನನ್ನೇ ಹೆದರಿಸ್ತ್ಯಾ? ಏಯ್, ಈಗ್ಲೇ ಹೇಳೋ, ನಿನ್ ಲವರ್ ಯಾರು, ಏನ್ ಮಾಡ್ತಿದ್ದಾಳೆ, ಎಲ್ಲಿದ್ದಾಳೆ? ಅವಳು ಕೂಡ ನಿಂತರ ಕಳ್ಳಿನ? ಅನಾವಶ್ಯಕವಾಗಿ ಕೆಸರಿನ ಮೇಲೆ ಕಲ್ಲು ಹಾಕ್ಬಿಟ್ನಾ? ಯಾಕಾದ್ರೂ ಮಾತಾಡಿದ್ನ ಇವಳ ಹತ್ರ? ಛೇ, ನಾನೇ ನಿನ್ನ ಹಾಗೆ ಭಯ ಪಡಲ್ಲ. ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ನಿನ್ನ ಹಾಗಲ್ಲ, ಕವರ್ಡ್. ಛೇ, ನಮ್ಮಮ್ಮಂಗೆ ತಿಥಿ ಕಾರ್ಯ ಮಾಡಿಸ್ತಾ ಇದೀನಿ. ಯಾರು ಒಪ್ಕೊಳ್ದೇ ಇರ್ಲಿ, ನಾನ್ ತಿಥಿ ಕಾರ್ಯನ ಮಾಡೇ ಮಾಡ್ತೀನಿ. ಅಮ್ಮ, ನನಗೇನು ಹೇಳ್ಬೇಡ ಅನುಪಮ. ಬೇಕು ಅಂದ್ರೆ ಹೋಗಿ ಆ ಹುಚ್ಚ ಹುಡುಗಿಗೆ ಹೇಳು, ಶುಭ ಕಾರ್ಯ ನಡೆಯೋ ಈ ಮನೇಲಿ ತಿಥಿ ಕಾರ್ಯ ಮಾಡೋಕ್ಕಾಗಲ್ಲ ಅಂತ. ನಾನು ಹೇಳ್ದೆಮ್ಮ. ಎಷ್ಟು ಧೈರ್ಯ ಅವಳಿಗೆ! ಎಲ್ರ ಮುಂದೆ ನನ್ನ ಇಷ್ಟ ಬಂದ ಹಾಗೆ ನಾನು ಮಾಡ್ತೀನಿ ಅಂತ ನನಗೆ ಸವಾಲ್ ಹಾಕ್ತಾಳೆ. ಅವಳೇನಾದ್ರೂ ನನ್ನ ಮೊಮ್ಮಗಳ? ನಿನ್ನ ಮೊಮ್ಮಗಳೇ ಅಮ್ಮ. ನಿನ್ನ ರಕ್ತ ಆಗಿರೋದಕ್ಕೆ ಅವಳಲ್ಲೂ ಅಷ್ಟೊಂದು ಹಠ ಇದೆ. ಶುಭ ಆಗ್ಲಿ ಅಂತ ಈ ಮನೇಲಿ ಪೂಜೆ ಇಟ್ಕೊಂಡಾಗ್ಲೇ ಅವಳ ಅಮ್ಮನ ಆತ್ಮಶಾಂತಿಗೋಸ್ಕರ ತಿಥಿ ಕಾರ್ಯನ ಮಾಡಿದ್ರೆ ಏನಾದ್ರೂ ಚೆನ್ನಾಗಿರುತ್ತಾ? ಊರಿನ ಜನ ಏನ್ ಅನ್ಕೋತಾರೆ? ಖಂಡಿತ ಏನೇನೋ ಅನ್ಕೋತಾರೆ ಅತ್ತೆ. ಅನುಪಮ, ನೀನೆಷ್ಟು ಮೃದು ಮನಸ್ಸಿನವಳು, ಎಷ್ಟು ಒಳ್ಳೆಯವಳು. ಪೊಗರು ತುಂಬಿಕೊಂಡಿರೋ ಆ ಹುಡುಗಿ ತಾಯಿ ಜೊತೆ ನಿನ್ಗೆ ಹೇಗ್ ಸ್ನೇಹ ಬೆಳೀತೋ ನನಗೆ ಗೊತ್ತಿಲ್ಲ. ಬೇಡ ಅಂದಿದ್ ಕೆಲ್ಸನೇ ಮಾಡ್ತೀನಿ ಅಂತಾಳೆ ಅತ್ತೆ. ಯಾರೇನ್ ಅನ್ಕೊಂಡ್ರು
ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಆ ಬುದ್ಧಿ ಇಲ್ದಿರೋ ಹುಡುಗಿಗೆ ನೀನ್ ಸರಿಯಾಗಿ ಹೇಳು ಅನುಪಮ. ಖಂಡಿತವಾಗ್ಲೂ ಹೇಳ್ತೀನಮ್ಮ. ಅವಳು ಹಾಗೆ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವಳಿಗೆ ನಿಮ್ ಸಪೋರ್ಟ್ ಇದೆ ಅಂತಾನೆ ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಅನ್ಸುತ್ತೆ ಅಮ್ಮ. ಅನುಪಮ ಯಾವ ರೀತಿಯಲ್ಲಿ ಜೊತೆಲಿದ್ದಾಳೆ? ಅದೇ ಅತ್ತೆ, ಕೋರ್ಟ್ ಅಲ್ಲಿ 6 ತಿಂಗಳವರೆಗೂ ಇವಳನ್ನ ನೋಡ್ಕೋತೀನಿ ಅಂತ ಸಹಿ ಹಾಕಿ ಬಂದಿದ್ದಾರಲ್ವಾ. ಅದರಿಂದಾನೇ ಅಲ್ವಾ ಆ ಕಲ್ಯಾಣಿ ಆ ಟೈಮ್ ಬರೋವರೆಗೂ ನನ್ ಯಾರು ಏನು ಮಾಡಲ್ಲ ಅಂತ ಅನ್ಕೋತಿರೋದು. ಅಂತದ್ದೇನು ನಡೆಯಲ್ಲ ಇಲ್ಲಿ. ಅವಳೇನಾದ್ರೂ ನಮ್ ಬಂಧುನ ಬಳಗನ? ಯಾವ ಪರಿಸ್ಥಿತಿಲೂ ತಿಥಿ ಕಾರ್ಯ ಇಲ್ಲಿ ಮಾಡಕ್ಕಾಗಲ್ಲ ಅಂತ ನೀನ್ ಕೂಡ ಹೇಳ ಅವಳಿಗೆ. ಸರಿ ಅತ್ತೆ. ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಮ್ಮ. ಆ ಕಲ್ಯಾಣಿಯಿಂದ ತುಂಬಾ ತೊಂದರೆ ಅನುಭವಿಸ್ತೀರಾ. ಸಂಪದ, ನೋ ನೋ, ಸಂಪದನ್ ಕರ್ಕೊಂಡು ಹೋಗ್ಬೇಡಿ. ಸಂಪದ, ನೋ ನೋ, ಸಂಪದ, ಸಂಪದ, ನನ್ನನ್ನು ಪ್ರೀತಿಸಿದ ನಿನ್ನ ಶೌರ್ಯ ಮದುವೆ ಮಾಡ್ಕೊಂಡ. ನಿನಗಿವಾಗ್ಲೂ ನಾನೇ ನೆನ್ಪಾಗ್ತೀನಿ ಅಂದ್ರೆ ಇಟ್ಸ್ ಟ್ರೂ ಲವ್ ಸ್ಯಾಮ್. ಹಲೋ, ನನ್ನ ಫೋನ್. ಸಾರಿ, ಏನೋ ಯೋಚನೆ ಮಾಡ್ತಾ. ನೀನ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ನಾನು ಹೇಳ? ಮೂರಕ್ಷರಗಳು. ಓ ಮೈ ಗಾಡ್, ಸಿದ್ಧಾರ್ಥ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಇವ್ರಿಗೆ ಗೊತ್ತಾಗೋಯ್ತಾ? ಹೇಳ ಆ 3 ಅಕ್ಷರಗಳು. ಮಗು. ನಮ್ಮ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಲ್ವಾ? ಅಂದ್ರೆ ಅದೇ ನಮ್ಮ ಮಗು ಬಗ್ಗೆ. ಎಲ್ಲಿಂದನೋ ಈ ಪ್ರಪಂಚಕ್ಕೆ ಬಂದು ನಮ್ಮನ್ನ ಆಟ ಆಡ್ಸುತ್ತೆ ಅಂತ ಕನ್ಸಿನ ಪ್ರಪಂಚದಲ್ಲಿ ತೇಲಾಡ್ತಿದ್ಯಾ. ನನಗ್ ಮಗುನ ಗಿಫ್ಟ್ ಆಗಿ ಕೊಡ್ತಿರೋ ನನ್ನ ಶ್ರೀಮತಿಗೆ ನಾನು ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ತಗೋ. ನೋ 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 ನೋ, ಇವಾಗಲ್ಲ. ನೀನ್ ಯಾವಾಗ್ಲಾದ್ರೂ ಒಂಟಿಯಾಗಿ ಫೀಲ್ ಆದಾಗ ಓಪನ್ ಮಾಡು. ಸರ್ಪ್ರೈಸ್ ಆಗಿ ಫೀಲ್ ಆಗ್ತೀಯ, ಸರಿನಾ? 1 ಮಿನಿಟ್. ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಆಕ್ಷನ್ ತಗೋತೀನಿ ಅಂತ ಹೇಳಿ. ಸಿದ್ದುನ್ ಬಿಟ್ಟು ನನ್ನ ಪಕ್ಕದಲ್ಲಿ ಯಾರಿದ್ರು ಸರಿ, ನಾನು ಒಂಟಿಯಾಗಿರೋ ಹಾಗೆ ಫೀಲ್ ಆಗ್ತೀನಿ.